ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಾರ್ಡನ್ ಟು ಕಿಚನ್ ಎಪಿಸೋಡ್ 1 ಆರ್ ಪಾರ್ಟ್ 1 ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ನಾನು ಗಾರ್ಡನಲ್ಲಿ ಏನು ಬೆಳೆದಿರ್ತೀನೋ ಆ ಒಂದು ಥಿಂಗ್ಸ್ನ, ಅದು ತರಕಾರಿ ಆಗಿರ್ಬೋದು, ಸೊಪ್ಪು ತಂದು ನಾವು ಕಿಚನಲ್ಲಿ ಏನು ಮಾಡ್ತೀವಿ, ಯಾವ್ಯಾವ ರೀತಿ ರೆಸಿಪಿ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಗಾರ್ಡನಲ್ಲಿ ಬೆಳೆದಿರುವಂತಹ ಹೀರೆಕಾಯಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಅಮ್ಮ ಸಾಂಬಾರು ಮಾಡ್ತೀನಿ ಅಂತ ಹೇಳ್ತು. ಹಾಗಾಗಿ ನಾನು ನನ್ನ ಗಾರ್ಡನಲ್ಲಿ ಬೆಳೆದಿದ್ದಂತಹ ಹೀರೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಗಾರ್ಡನಲ್ಲೇ ಬೆಳೆದಿರೋದು. ಹಾಗಾಗಿ ಅವುಗಳನ್ನ ತಗೊಂಡು ಅಮ್ಮಂಗೆ ಕೊಟ್ಟೆ. ಅಮ್ಮ ಇನ್ನೇನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತು. ಅಷ್ಟೊತ್ತಿಗೆ ಅಪ್ಪಾಜಿ ಹೊಲದಿಂದ ಬಂದು ಒಂದಷ್ಟು ಟೀ ಮಾಡಿಕೊಡಿ ಅಂತ ಕೇಳ್ತು. ಹಾಗಾಗಿ ನಾನು ಟೀ ಇಟ್ಟಿದ್ದು. ಅಮ್ಮ ಟೀ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತು. ಹಾಗಾಗಿ ನಾನು ಟೀನ ಬೇಗ ಬೇಗ ಮಾಡ್ತಾ ಹೋದೆ. ಮತ್ತು ಹೊರಗಡೆ ಮಳೆ ಕೂಡ ಬರ್ತಿತ್ತು. ಹಾಗಾಗಿ ಯಾಕೋ ನಮಗೂ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಟೀನ ಮಾಡೋಕ್ಕೆ ಇಟ್ಟಿದ್ದೆ. ಅಮ್ಮ ಈ ನಡುವೆ ಏನೇನೆಲ್ಲ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ತೊಳೆದು ರೆಡಿ ಮಾಡ್ಕೊಳ್ತಾ ಇತ್ತು, ಈರುಳ್ಳಿ ಎಲ್ಲವನ್ನು. ಅಮ್ಮಂಗೆ ಶುಗರ್ಲೆಸ್ ಟೀನ ನಾನು ಕೊಟ್ಟು, ನನಗೂ ಅಪ್ಪಾಜಿಗೆ ಶುಗರ್ ಹಾಕಿ ಟೀನ ರೆಡಿ ಮಾಡಿಕೊಂಡು, ನಾನು ಮಾಡಿದ್ರೆ ಅಂದರೆ ನಮ್ಮ ಮನೇಲಿ ನಾನೇ ಸ್ವಲ್ಪ ಟೀ ಮಾಡೋದ್ರಲ್ಲಿ ಫೇಮಸ್. ಯಾಕಂತಂದರೆ ಒಂಚೂರು ಚೆನ್ನಾಗಿ ಮಾಡ್ತೀನಿ, ಹಾಲೆಲ್ಲ ಅಪಾರ ಹಾಕಿ ಅಂತ ಹೇಳಿ ನಮ್ಮಮ್ಮ ನಮ್ಮ ಅಪ್ಪಾಜಿಗೆಲ್ಲ ನಾನು ಮಾಡೋ ಟೀ ಅಂದರೆ ಭಾಳ ಇಷ್ಟ. ಫೈನಲಿ ಟೀ ರೆಡಿ ಆಯಿತು. ಕುಡಿದು ನಾವು ಅಡುಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ 3 ಜನನು ಟೀ ಕುಡಿದು ಅಮ್ಮ ನಾನು ಸೇರಿ ಮತ್ತೆ ನಾವು ನಮ್ಮ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ಖಾರ ಸಾಂಬಾರು ಅವೆಲ್ಲ ಹಿಂಗೆ ಮನೇಲೇ ಮಾಡುತ್ತೆ. ನನಗೆ ಇದುವರೆಗಾಗಿಯೂ ಅದು ಹೇಗೆ ಮಾಡಬೇಕು ಅಂತೆಲ್ಲ ನನಗೆ ಗೊತ್ತಿಲ್ಲ. ಸೊ ಇದು ಹೀರೆಕಾಯಿ ನನ್ನ ಗಾರ್ಡನಲ್ಲಿ ಬೆಳೆದಿರೋದು. ಹಾಗಾಗಿ ವಿಶೇಷವಾಗಿರ್ಬೋದು ಸಾಂಬಾರು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಮ್ಮ ಕೂಡ ತುಂಬ ಹದವಾಗಿ ಚೆನ್ನಾಗಿ ಬಂದಿದೆ ಹೀರೆಕಾಯಿ. ನಾವು ಎಲ್ಲಾದರೂ ಹೊರಗಡೆ ಮೀನ್ಸ್ ವೆಜಿಟೇಬಲ್ ಅಂಗಡಿಗಳಲ್ಲಿ ತಗೊಂಡ್ರೆ ಅಷ್ಟು ಫ್ರೆಶ್ ಆಗಿರಲ್ಲ ಹೀರೆಕಾಯಿ ಅಂತ ಹೇಳ್ತಿತ್ತು. ನನಗಂತೂ ಭಾಳ ಖುಷಿ, ನಾನು ಬೆಳೆದಿರೋ ಹೀರೆಕಾಯಿನ ನಮ್ಮಮ್ಮ ಇಷ್ಟೊಂದು ಹೊಗಳುತ್ತಿದೆಯಲ್ಲ ಅಂತ. ಮತ್ತು ಏನು ಕಿಚನ್ ವೇಸ್ಟ್ ಇರುತ್ತೋ ಅದು ನಮ್ಮಮ್ಮ ಎತ್ತಿಟ್ಟಿರುತ್ತೆ ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ. ನಾನು ಆಗಲೇ ಪಾರ್ಟ್ 1 ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಏನೇನೆಲ್ಲ ಕಿಚನ್ ವೇಸ್ಟ್ ಇರುತ್ತೋ ಅದನ್ನು ಎತ್ತಿಟ್ಟು ಸಂಜೆ ಬಂದ ತಕ್ಷಣಕ್ಕೆ ಎಲ್ಲ ಕಿಚನ್ ವೇಸ್ಟ್ ಎತ್ತಿಟ್ಟಿದ್ದೀನಿ, ವರ್ಮಿ ಕಾಂಪೋಸ್ಟ್ಗೆ ಹಾಕು ಅಂತೇಳಿ ಹೇಳ್ತಾ ಇರುತ್ತೆ. ನಾನು ಬೆಳಗ್ಗೆ ಕಾಲೇಜಿಗೆ ಹೊರಡೋ ಅಷ್ಟೊತ್ತಿಗೆ ಟೈಮ್ ಇರಲ್ಲ. ಹಾಗಾಗಿ ಸಂಜೆ ಬಂದೇ ಈ ಥರದ್ದೆಲ್ಲ ಕೆಲಸಗಳ್ನ ನಾನು ಮಾಡಬೇಕಾಗುತ್ತೆ. ಸೊ ಈ ಸಿಪ್ಪೆನೆಲ್ಲ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ವರ್ಮಿ ಕಾಂಪೋಸ್ಟ್ ತಯಾರು ಮಾಡೋದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಲ್ಲ. ಡೈಲಿ ಏನೇನೆಲ್ಲ ಕಿಚನ್ ವೇಸ್ಟ್ ಸಿಗುತ್ತೋ ಅದನ್ನು ಹಾಕೋದು. ಅಮ್ಮ ಆಲ್ಮೋಸ್ಟ್ ಸಾಂಬಾರಿಗೆ ಏನೇನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾಯಿತ್ತು. ಯಾರಿಗೆಲ್ಲ ಅಮ್ಮನ ಕೈ ಅಡುಗೆ, ಅಮ್ಮ ಮಾಡುವಂತಹ ಅಡುಗೆ ಇಷ್ಟನೋ ಅಂಥವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಪೂರ್ತಿ ನೋಡಿ. ಖಾರ ಎಲ್ಲ ರುಬ್ಕೊಂಡಾದಮೇಲೆ ಅಮ್ಮ ಈ ಥರ ಏನೇನೋ ಮಿಕ್ಸಿ ಒಳಗಡೆ ಎಲ್ಲ ಹೀರೆಕಾಯಿ, ಅವರೆಬೇಳೆ ಎಲ್ಲ ಹಾಕಿ ರೆಡಿ ಮಾಡ್ತು. ಅವರೆಬೇಳೆ ಕೂಡ ನಾವು ಲಾಸ್ಟ್ ಇಯರು ನಾವೇ ಅವರೆಕಾಳು ಗಿಡ ಹಾಕಿದ್ವಿ, ಅದರಿಂದ ಬೇಳೆ ಮಾಡಿಸ್ಕೊಂಡಿರೋವಂಥದ್ದು. ಇದು ಕೂಡ ಫ್ರೆಶ್ ಕರಿಬೇವಿನ ಸೊಪ್ಪು ನಮ್ಮ ಗಾರ್ಡನ್ದೆ. ಸೊ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಏನೇನೆಲ್ಲ ಖಾರ ಮತ್ತು ಏನೇನು ರೆಡಿ ಮಾಡ್ಕೊಂಡಿತ್ತು ಅದನ್ನೆಲ್ಲ ಹಾಕ್ತಾಯಿತ್ತು ನಮ್ಮಮ್ಮ. ಹೀರೆಕಾಯಿ ಅಂತೂ ಭಾಳ ಚೆನ್ನಾಗಿ ಕಾಣಿಸ್ತಿದ್ದಾವೆ, ನೀವು ಒಂದ್ಸಲ ನೋಡಿ ಹಂಗೆ. ಯಾಕಂತಂದರೆ ನಮ್ಮ ಗಾರ್ಡನಲ್ಲಿ ಬೆಳೆದಿರೋದು ಅಂತ ನನಗಿವತ್ತು ಸಾಂಬಾರು ಬಹಳ ಚೆನ್ನಾಗಿರ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ಕೂಡ ಇದೆ. ಉಪ್ಪು ನಮ್ಮಮ್ಮ ಸ್ಪೂನೆಲ್ಲ ಯೂಸ್ ಮಾಡಲ್ಲ, ಹಾಗೆ ಒಂದು ಅಂದಾಜು ಮೇಲೆ ಹಾಕುತ್ತೆ. ಯಾಕಂತಂದರೆ ತುಂಬ ವರ್ಷಗಳಿಂದ ಅಡುಗೆ ಮಾಡ್ಕೊಂಬಂದಿರೋದಾ, ಮತ್ತು ಅವರಮ್ಮ ನಮ್ಮಮ್ಮಂಗೆ ಹೇಳ್ಕೊಟ್ಟಿರೋದು, ಮೀನ್ಸ್ ನಮ್ಮ ಅಜ್ಜಿ. ನಮ್ಮಮ್ಮನೂ ನನಗೆ ಹೇಳ್ಕೊಡುತ್ತೆ, ಬಟ್ ನಾನು ಕಲಿಯೋಕ್ಕೆ ರೆಡಿ ಇಲ್ಲ. ನಂಗೆ ಅಡುಗೆದು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಗಾರ್ಡನ್ ಮಾತ್ರ.
ಸೊ ಕಿಚನ್ ವೇಸ್ಟ್ ಇತ್ತಲ್ಲ ಅದನ್ನು ಇಮಿಡಿಯೇಟಾಗಿ ನಾನು ಡ್ರಮ್ ಒಳಗಡೆ ಏನೇನೆಲ್ಲ ಹಾಕಿ ತುಂಬಿಟ್ಟಿದ್ನೋ ಅದ್ರ ಮೇಲ್ಗಡೆ ಎಲ್ಲದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಕಿಚನ್ ವೇಸ್ಟ್ ಹಾಕಾದ್ಮೇಲೆ ಅದ್ರ ಮೇಲೆ ಲೈಟಾಗಿ ಒಂದು ಲೇಯರ್ ಮಣ್ಣನ್ನು ಕೂಡ ಹಾಕಬೇಕು. ಆವಾಗ ಕಾಂಪೋಸ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನಾನು ಹಾಕಿ ಬರೋ ಅಷ್ಟೊತ್ತಿಗೆ ಅಮ್ಮ ಮುದ್ದೆಗೂ ಕೂಡ ರೆಡಿ ಮಾಡ್ತಾಯಿದ್ರು. ಸೊ ಮಳೆ ಬರ್ತಾಯಿತ್ತು. ಬೆಳಗ್ಗೆ ಆಲ್ರೆಡಿ ನಾವು ತಿಂಡಿ ತಿಂದಿದ್ದು ಮಧ್ಯಾಹ್ನಕ್ಕೆ ಊಟಕ್ಕೆ ಸಾಂಬಾರು ಮಾಡ್ತಿರೋದಾ, ಮಳೆ ಕೂಡ ಬರ್ತಿತ್ತಲ್ಲ, ಹಾಗಾಗಿ ಬಿಸಿ ಬಿಸಿ ಸಾಂಬಾರು ಮುದ್ದೆ ಅನ್ನ ಊಟ ಮಾಡೋದು ಅಂತೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸಾಂಬಾರು ಆಲ್ರೆಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಕಾಳು ಮತ್ತು ಹೀರೆಕಾಯಿ ಎಲ್ಲ ಬೆಂದಿದೆ, ಬೇಯ್ತಾ ಇದೆ ಅಂತ ಅಮ್ಮ ತೋರಿಸಿದ್ರು. ಮೊದಲೆಲ್ಲ ನಮ್ಮಮ್ಮ ತಪ್ಪಲೆಯಲ್ಲಿ ಮೀನ್ಸ್ ಒಂದು ಪಾತ್ರೆ, ದೊಡ್ಡ ಪಾತ್ರೆಯಲ್ಲಿ ಮುದ್ದೆ ಮಾಡ್ತಾಯಿತ್ತು. ನಾವು ಅವಾಗ ನನ್ನ ತಂಗಿ ತಮ್ಮ ಎಲ್ಲರೂ ಮನೇಲಿದ್ದಾಗ. ಈಗ ನಾವು 3 ಜನ ಇರೋದಾ, ಹಾಗಾಗಿ ಈ ಥರದ್ದೊಂದು ಪಾತ್ರೆಯಲ್ಲಿ ಇವಾಗ ಮುದ್ದೆ ಮಾಡುತ್ತೆ. ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ತುಂಬ ತೆಳು ಮುದ್ದೆ. ನಮ್ಮಮ್ಮ ಅಂತೂ ಮುದ್ದೆ ಮಾಡೋದ್ರಲ್ಲಿ ತುಂಬ ಫೇಮಸ್. ಮೀನ್ಸ್ ಹಾಗಲ್ಲ, ನಮ್ಮ ರಿಲೇಟಿವ್ಸ್ ಯಾರೇ ಬಂದರೂ ಕೂಡ ಮುದ್ದೆ ಚೆನ್ನಾಗಿ ಮಾಡ್ತೀಯಾ ಅಂತ ನಮ್ಮಮ್ಮಂಗೆ ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತಾರೆ. ಕೆಂಪು ರಾಗಿ ಮುದ್ದೆ ಲಾಸ್ಟ್ ಇಯರ್ ನಾವೇ ಬೆಳೆದಿದ್ದಂತಹ ರಾಗಿ ಫ್ರೆಶ್ ಆಗಿ ಒಣಗಿಸಿ ಮಿಲ್ ಮಾಡಿಸಿರುವಂತಹ ಕೆಂಪು ರಾಗಿ ಮುದ್ದೆ. ಇನ್ನೊಂದು ಕಪ್ಪು ರಾಗಿ ಮುದ್ದೆ ಕೂಡ ಇರುತ್ತೆ, ನಂಗೆ ಅದಷ್ಟು ಇಷ್ಟ ಆಗಲ್ಲ. ಮುದ್ದೆ ಊಟ ಮಾಡೋದನ್ನು ಕೂಡ ಇತ್ತೀಚೆಗೆ ರೂಢಿ ಮಾಡ್ಕೊಂಡಿರೋದು. ಯಾಕಂತಂದರೆ ಕಾಲೇಜು ಮುದ್ದೆಯಲ್ಲಿ ಒಂದು ಹೆಲ್ದಿ ಫುಡ್ ಕೂಡ ಸಿಗ್ತಾ ಇರಲಿಲ್ಲ ನಮಗೆ. ಈಗ ಮನೆಯಲ್ಲೇ ಇರೋದ್ರಿಂದ ಮುದ್ದೆ ಕಂಪಲ್ಸರಿ. ನೈಟ್ ಹೊತ್ತು ಮುದ್ದೆನ ಊಟ ಮಾಡ್ತೀನಿ, ಅರ್ಧ ಅಷ್ಟೇ ಊಟ ಮಾಡೋಕ್ಕಾಗೋದು. ನಮ್ಮ ಏನು ಸ್ಪೀಡಾಗಿ ಮುದ್ದೆ ಕಟ್ಟುತ್ತಾ ಇರೋದು. 3 ಮುದ್ದೆ ಅಮ್ಮ ಅಪ್ಪಾಜಿಗೆ ಒಂದೊಂದು, ನನಗೊಂದರಲ್ಲಿ ಅರ್ಧ ಮುದ್ದೆ ಅಷ್ಟೆ. ಮೂರು ಮುದ್ದೆ ರೆಡಿಯಾಗಿತ್ತು. ಇನ್ನೇನು ಊಟ ಮಾಡೋಕ್ಕೆ ಅಂತ ಪ್ಲೇಟ್ಸ್ ಎಲ್ಲ ನಾನು ರೆಡಿ ಮಾಡಿದ್ದೆ. ಬಿಸಿ ಬಿಸಿ ಮುದ್ದೆ. ಯಾರಿಗೆಲ್ಲ ಹೀರೆಕಾಯಿ ಸಾಂಬಾರು ಇಷ್ಟ ಇದೆ, ಇಲ್ಲದೇ ಇರೋರು ಮತ್ತು ಇರೋರು ಇಬ್ಬರು ಕಾಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ. ಸೊ ತುಪ್ಪ, ದೇಸಿ ತುಪ್ಪ ನಮ್ಮಮ್ಮನೇ ಕಾಯಿಸಿರೋ ಅಂಥದ್ದು, ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಸಾಂಬಾರು ಕೂಡ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಗಾರ್ಡನ್ ಟು ಕಿಚನ್ ಎಪಿಸೋಡ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.